ನಾಡಿನೆಲ್ಲೆಡೆ ಗುರು ಪೂರ್ಣಿಮೆಯ ಸಂಭ್ರಮ ಮನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಾಲೂಕಿನ ಬುದುಗಿರಿ ಗ್ರಾಮದ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಭಕ್ತಿ ಭಾವದಿಂದ ಗುರು ಪೂರ್ಣಿಮೆ ಮಹೋತ್ಸವ ಆಚರಿಸಲಾಯಿತು. ವಿಶೇಷ ಪೂಜೆ, ಹೂವಿನ ಅಲಂಕಾರ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಭಕ್ತರು ಮುಂಜಾನೆಯಿಂದಲೇ ದೇವಸ್ಥಾನಕ್ಕೆ ಆಗಮಿಸಿ ಸಾಯಿಬಾಬಾರ ದರ್ಶನ ಪಡೆದರು. ಇಂದು ಸುಮಾರು 5,000ಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಹೀಗಾಗಿ ಎಲ್ಲ ಭಕ್ತರಿಗೂ ಪ್ರಸಾದದ ವ್ಯವಸ್ಥೆಯನ್ನ ದೇವಾಲಯದ ಆಡಳಿತ ಮಂಡಳಿಯೇ ಮಾಡಿದ್ದು. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ಗುರುಪೂರ್ಣಿಮೆ ಸಂಭ್ರಮ, ಬುದುಗಿರಿಯ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ನಾಡಿನೆಲ್ಲೆಡೆ ಗುರುಪೂರ್ಣಿಮೆಯ ಸಂಭ್ರಮ ಮನೆ ಮಾಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬುದುಗಿರಿ ಗ್ರಾಮದ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಅಲಂಕಾರ ನೆರವೇರಿತು. ಆಷಾಢ ಮಾಸದ ಹುಣ್ಣಿಮೆ ಪ್ರಯುಕ್ತ ಭಕ್ತರು ಮುಂಜಾನೆಯಿಂದಲೇ ದೇವಸ್ಥಾನಕ್ಕೆ ಆಗಮಿಸಿ ಸಾಯಿಬಾಬಾರ ಪಾದ ಸ್ಪರ್ಶ ಮಾಡಿ ದರ್ಶನ ಪಡೆಯುತ್ತಿದ್ದಾರೆ. ಗುರುಪೂರ್ಣಿಮೆ ಮಹೋತ್ಸವ ಅಂಗವಾಗಿ ದೇವಸ್ಥಾನವನ್ನು ವಿಶೇಷವಾಗಿ ಅಲಂಕರಿಸಲಾಗಿದ್ದು, ಇಂದು ಸುಮಾರು 5,000ಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಆಗಮಿಸುವ ಎಲ್ಲ ಭಕ್ತರಿಗೆ ದೇವಾಲಯದ ಆಡಳಿತ ಮಂಡಳಿಯಿಂದ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಬುದುಗೇರಿ ಗ್ರಾಮದಿಂದ MMK TV ಕನ್ನಡ. ಈ ದಿನ ವಿಶೇಷತೆ ಏನಪ್ಪಾ ಅಂದ್ರೆ ಎಲ್ಲಾ ಕಡೆನೂ ಗುರುಪೌರ್ಣಿಮೆ ಆರಾಧನೆ ಮಾಡ್ತಾ ಇದ್ದೀವಿ. ಈ ಗುರುಪೌರ್ಣಿಮೆ ಬಂದು ಆಷಾಢ ಮಾಸ ಶುದ್ಧ ಪೌರ್ಣಿಮೆ, ನಾವು ವ್ಯಾಸ ಪೌರ್ಣಿಮೆಯನ್ನು ಗುರುಪೌರ್ಣಿಮೆ ಅಂತ ಮಾಡ್ತಾ ಇದ್ವಿ. ನಮ್ಮ ಒಂದು ಸನಾತನ ಹಿಂದೂ ಧರ್ಮದ ಪ್ರಕಾರವಾಗಿ ನಾವು ಗುರುವನ್ನ ಆರಾಧನೆ ಮಾಡ್ತೀವಿ. ಯಾಕಂದ್ರೆ 300 ಮುಕ್ಕೋಟಿ ದೇವತೆಗಳು ಗುರುವಿನಲ್ಲಿ ಇರ್ತಾರೆ. ಹಾಗಾಗಿ 300 ಮುಕ್ಕೋಟಿ ದೇವತೆಗಳು ಮುನಿದ್ರು ಗುರು ಕಾಪಾಡ್ತಾರೆ. ಗುರು ಮುನಿದ್ರೆ ಯಾವ 300 ಮುಕ್ಕೋಟಿ ದೇವತೆ ಕಾಪಾಡೋರಿಲ್ಲ. ಇಂದು ಆಷಾಢ ಹುಣ್ಣಿಮೆ. ಗುರು ಪೂರ್ಣಿಮೆಯ ಪ್ರಯುಕ್ತ ದೇವನಹಳ್ಳಿಯ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ, ವೈಭವದ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿವೆ. ದೇವಿಗೆ ವಿವಿಧ ಹಣ್ಣುಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿದ್ದು, ಚಿನ್ನ ಲೇಪಿತ ಕವಚ ತೊಡಿಸಿ ಅದ್ದೂರಿಯಾಗಿ ಅಲಂಕರಿಸಲಾಗಿತ್ತು. ಈ ಸುಂದರ ವಿಶೇಷ ವರದಿ ನಿಮಗಾಗಿ. ಲೋಕವನ್ನು ಪಡೆದನೆಂದು ಶೌನಕಾದಿಗಳು ಸೋತ ಪುರಾಣಿಕರು ಹೇಳಿದ ರಂಗಲ್ಲಿಗೆ ಸ್ಕಂದ ಪುರಾಣ ತೆಗೆದುಕೊಂಡು ತನ್ನ ಮನೆಯನ್ನು ಸೇರಿ ಬಂಧುಗಳನ್ನೆಲ್ಲರನ್ನೂ ಕರೆಸಿ ವಿದ್ಯುಕ್ತವಾಗಿ ವ್ರತವನ್ನು ಮಾಡಿದರು. ಆ ವ್ರತ ಇಂದು ಬೆಳಗ್ಗೆಯಿಂದಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಶ್ರೀ ಚೌಡೇಶ್ವರಿ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಯಲ್ಲಿ ಭಕ್ತಿ ಭಾವದಿಂದ ಪಾಲ್ಗೊಂಡರು. ದೇವನಹಳ್ಳಿ ಐತಿಹಾಸಿಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ದೇವಿಗೆ ಹಣ್ಣುಗಳ ಅಲಂಕಾರ, ಚಿನ್ನ ಲೇಪಿತ ಕವಚ ಹಾಗೂ ವಿವಿಧ ಪುಷ್ಪಗಳಿಂದ ವಿಶೇಷ ಶೃಂಗಾರ ಮಾಡಲಾಯಿತು. ಬಳಿಕ ವಿಶೇಷ ಪೂಜೆ, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ, ಪ್ರಸಾದ ವಿತರಣೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮಗಳು ನಡೆದವು. ಬೆಳಗಿನಿಂದಲೇ ಸರ್ವಶಕ್ತ್ಯಾತ್ಮಕ ದೇವನಹಳ್ಳಿ ಚೌಡೇಶ್ವರಿ ದೇವಿ ಅಂದರೆ ಇವತ್ತು ಬರೀ ದೇವನಹಳ್ಳಿ ಚೌಡೇಶ್ವರಿ ಅಲ್ಲ, ತಾವು ಹೇಳಿದಾಗೆ ಎಲ್ಲ ಕಡೆಯಿಂದ ನೋಡಿ ಭಕ್ತರು ಎಷ್ಟು ಜನ, ಸುಮಾರು ಹತ್ತತ್ರ ಒಂದು 2,000 ಜನಕ್ಕೆ ಇವತ್ತು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಭಕ್ತರೇ ಮಾಡೋದು. ಇದು ಮತ್ತು ಆಷಾಢ ಮಾಸದಲ್ಲಿರ್ಬೋದು, ಏನೇ ಇರ್ಬೋದು, ಎಲ್ಲನೂ ಕೂಡ ಸೇವಾಕರ್ತರು ಅವರೇನೆ ಸ್ವತಃ ಮಾಡ್ತಾ ಇರ್ತಕ್ಕಂಥದ್ದು. ಇದು ಏನಪ್ಪ ಅಂದರೆ ಇವತ್ತು ಒಂದು ಗುರುಪೌರ್ಣಿಮೆ ದಿವಸ ಏನಾದ್ರು ಒಂದು ವಿಶೇಷ ಇರಬೇಕು. ಆಷಾಢ ಮಾಸದಲ್ಲಿ ಇದುವರೆಗೂ ಯಾವುದೂ ಆಗದೇ ಇರತಕ್ಕಂಥ ಅಲಂಕಾರಗಳನ್ನು ಈ ಬಾರಿ ಆಷಾಢ ಮಾಸದಲ್ಲಿ ನಾವು ಮಾಡಿಸಿದ್ವಿ. ಪ್ರಪ್ರಥಮ ಬಾರಿಗೆ ವೀಳ್ಯದೆಲೆ ಅಲಂಕಾರ ಆಗಿರಲಿಲ್ಲ. ಪ್ರಥಮ ದಿನ ವೀಳ್ಯದೆಲೆ ಅಲಂಕಾರ, ಪ್ರಥಮ ಶುಕ್ರವಾರ. ಮೊನ್ನೆ 2ನೇ ಶುಕ್ರವಾರ ಸುಮಾರು 3,000ಕ್ಕೂ ಹೆಚ್ಚು ಲಾಡುಗಳಿಂದ ಅಮ್ಮನವ್ರಿಗೆ ಆನಂದವಾಗಿರ್ತಕ್ಕಂಥ ಅಲಂಕಾರ ಆಗಿತ್ತು. ತಾವೆಲ್ಲನೂ ಕೂಡ ನೋಡಿದ್ದೀರ. ಇವತ್ತು ನಾಳೆ ಶುಕ್ರವಾರ ಅಮ್ಮನವ್ರಿಗೆ ಸಾವಿರಾರು ಬಳೆಗಳಿಂದ ಅಮ್ಮನವ್ರಿಗೆ ಅಲಂಕಾರ ಆಗುತ್ತೆ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಅಲಂಕಾರ. ಬಳೆಗಳು ಈಗ ಆಲ್ರೆಡಿ ಸಾವಿರಾರು ಬಳೆಗಳು ಕೂಡ ಬಂದಿದ್ದಾವೆ. ಅಲಂಕಾರ ಈಗೆಲ್ಲ ಹೆಣ್ಮಕ್ಳೇ ಸ್ವತಃ ಅದನ್ನೆಲ್ಲ ಮಾಡ್ತಕ್ಕಂಥ ಪ್ರಿಪರೇಷನ್ ಮಾಡ್ತಕ್ಕಂಥದ್ದು. ನಮ್ಮದು ದೇವಸ್ಥಾನ ಅಂದರೆ ಹೆಣ್ಮಕ್ಳ ದೇವಸ್ಥಾನ ಚೌಡೇಶ್ವರಿ ಅಂದರೆ ಅದು. ಮತ್ತು ಇವಾಗ ಪೌರ್ಣಮಿಗೆ ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿದಾಗ ಹಿಂದೆ ಪಂಚಲೋಹದಲ್ಲಿ ಒಂದು ಅಮ್ಮನವರ ಬೆಳ್ಳಿಯದು ಕವಚ ಈಗ ಆಲ್ರೆಡಿ ಇದೆ. ಪಂಚಲೋಹದಲ್ಲಿ ಒಂದು ಕವಚವನ್ನು ಮಾಡಿಸ್ಕೊಟ್ಟಿದ್ರು. ಅದನ್ನು ಒಂದು ದಾನಿಗಳ ರೂಪದಲ್ಲಿ ಇನ್ನೊಬ್ಬರು ಬಂದು ಅದನ್ನು ಒಂದು ಚಿನ್ನ ಲೇಪಿತ ಒಂದು ಕವಚವನ್ನು ಮಾಡಿದ್ವಿ, ಹೊಸದು. ಅದನ್ನು ಇವತ್ತು ಪ್ರಪ್ರಥಮವಾಗಿ ಇಟ್ಟಿದ್ದೀವಿ. ಆನಂದವಾಗಿದೆ ತಾಯಿ.
ಎಲ್ಲರೂ ಸಾಯಂಕಾಲದವರೆಗೂ ಬರ್ತಾರೆ. ಇನ್ನೂ ಭಕ್ತರು ಸಾವಿರಾರು ಜನ ಭಕ್ತರು ಬರ್ತಾರೆ, ಬಂದು ಎಲ್ಲ ಆನಂದವಾಗಿ ದರ್ಶನ ಮಾಡ್ತಾರೆ. ನೆಕ್ಸ್ಟ್ ವಾರ ನಮಗೆ ಬಳೆ ಅಲಂಕಾರ ಇದೆ. ಅದರ ವಾರ ವಿವಿಧ ಹಣ್ಣುಗಳಲ್ಲಿ ಹಣ್ಣುಗಳು ಅಲಂಕಾರನೂ ಅಮ್ಮನವ್ರಿಗೆ ಆಗಿಲ್ಲ, ಒಂಥರ ಡಿಫ್ರೆಂಟಾಗಿರಲಿ ಅಂತ ಒಂದಾದ್ಮೇಲೆ ಒಂದು ಫಸ್ಟ್ ಭಕ್ತರು ಒಂದು 3,000-4,000 ಜನ ಬಂದರು. ಕಳೆದ ಬಾರಿ ಒಂದು 5,000-6,000 ಜನ ಬಂದಿದ್ದಾರೆ. ಹಿಂಗೆ ಬರ್ತಾ ಹೆಚ್ಚಿಗೆ ಆಗ್ತಕೊಂಡು ಹೋಗ್ತಾ ಇದೆ. ನೀವು ಹಲವಾರು ಅಭಿಪ್ರಾಯಗಳನ್ನು ಕೂಡ ಕಳೆದ ಬಾರಿ ಹೇಳಿದ್ದಾರೆ, ಎಲ್ಲೆಲ್ಲಿಂದನೋ ಬರ್ತಾರೆ, ನಮಗೆ ಗೊತ್ತಾಗೋದಿಲ್ಲ. ಅವ್ರು ಹೇಳಿದಾಗ ನಾವು ಹುಬ್ಳಿಯಿಂದ ಬಂದಿದ್ವಿ, ಮೈಸೂರಿಂದ ಬಂದಿದ್ದೀವಿ ಅಂತಾರೆ. ಸೊ ಹಾಗೆ ಆ ತಾಯಿ ಎಲ್ಲಿಂದ ಬರ್ತಾರೆ ಭಕ್ತರು ಎಲ್ಲ ಕೋರಿಕೆಗಳನ್ನು ಈಡೇರಿಸಿ ಈ ಬಾರಿ ಏನಪ್ಪ ಅಂದರೆ ಒಂದು ವಿಶೇಷ, ಅದು ತಾಯಿ ಅವರ ಜನಗಳ ಬಾಯಿಂದನೇ ನಾವೇನು ಹರಕೆ ಮಾಡ್ಕೊಂಡ್ವಿ, ನಮ್ಮ ಮಗು ಆಗಿರಲಿಲ್ಲ, ಮಕ್ಕಳಾಯಿತು, ಮದುವೆ ಆಗಿರಲಿಲ್ಲ, ಮಗು ಇದಾಯಿತು, ಮದುವೆ ಆಯಿತು ಅಂತ ಹೇಳಿ ಈ ಥರ ಬಂದು ಆ ತಾಯಿನೇ ಒಂಥರ ಹರಕೆ ಚೌಡೇಶ್ವರಿ ಅಂತ ಆಗ್ಬಿಟ್ಟಿದೆ. ನಾವೇನು ಹರಿಸ್ಕೊಂಡ್ವಿ ಬಂದ್ವಿ ಅಂತ. ಹಾಗಾಗಿ ನಾವು ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರತಿ ಶುಕ್ರವಾರ 10:30 12 ಗಂಟೆಗೆ ರಾವು ಕಾಲದಲ್ಲಿ ಆನಂದವಾಗಿ ಒಂದು ಗಂಟೆ ಅಭಿಷೇಕ ಆಗುತ್ತೆ. ಅಭಿಷೇಕದ ನಂತರ ತಾಯಿಗೆ ಯಾರು ಬೇಕಾದ್ರೂ ಹರಕೆ ಮಾಡ್ಕೊಳ್ಬೋದು. ಅದರಿಂದ ಈ ಹರಕೆ ಚೌಡೇಶ್ವರಿ ಅಂತಕ್ಕಂಥದ್ದು ಒಂದು ಜನಗಳ ಬಾಯಿಂದ ಬಾಯಿಗೆ ಹೋಗಿ ಇದು ಹರಕೆ ಚೌಡೇಶ್ವರಿ ಕೂಡ ಆಗಿದೆ. ದೇವನಹಳ್ಳಿ ಚೌಡೇಶ್ವರಿ ಹೋಗಿ ಹರಕೆ ಚೌಡೇಶ್ವರಿ ಆಗಿದೆ. ಆನಂದವಾಗಿ ಭಜನೆಗಳು ಬಂದು ಭಜನೆ ಮಾಡ್ತಾರೆ, ಮತ್ತು ಆನಂದವಾಗಿ ಸೇವೆಗಳು ಮಾಡ್ತಾರೆ. ಸ್ವತಃ ಅಕ್ಕಿ ಬೆಲ್ಲ ಬೇಳೆ ಏನು ಬೇಕಾದ್ರೂ ಎಲ್ಲ ತಂದುಕೊಡ್ತಾರೆ ದಾಸೋಹಕ್ಕೆ. ಇದೊಂಥರ ಶ್ರೀ ಕ್ಷೇತ್ರ ಥರ ಆಗ್ತಾಯಿದೆ. ಅದು ಒಂಥರ ಭಾಳ ಖುಷಿ ಆಗ್ತಕ್ಕಂಥ ವಿಶೇಷ.